ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಟ್ಯಾರಿಫ್ ಸಂಘರ್ಷದ ನಡುವೆ 7 ವರ್ಷಗಳ ನಂತರ ಚೀನಾಗೆ ಭೇಟಿ ಕೊಟ್ಟಿರೋ ಪ್ರಧಾನಿ ಮೋದಿಯವರು ಚೀನಾ ಅಧ್ಯಕ್ಷ ಜಿನ್ಪಿಂಗ್ ರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಬೆನ್ನಲ್ಲೇ ಮೋದಿಯವರು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಳೆದ ವರ್ಷ ರಷ್ಯಾದಲ್ಲಿ ನಮ್ಮ ಭೇಟಿಯಾದ್ಮೇಲೆ ಭಾರತ-ಚೀನಾ ಸಂಬಂಧದಲ್ಲಿ ಪಾಸಿಟಿವ್ ಬೆಳವಣಿಗೆ ಆಗಿದೆ. ಸಂಬಂಧ ವೃದ್ಧಿಗೆ ಉತ್ತಮ ವೇಗ ಸಿಕ್ಕಿದೆ. ಗಡಿಭಾಗದಲ್ಲಿ ಶಾಂತಿ ಕಾಪಾಡೋಕೆ ನಾವು ಒಪ್ಕೊಂಡಿದ್ದೀವಿ. ಈಗ ಪರಸ್ಪರ ಗೌರವ, ಹಿತಾಸಕ್ತಿ ಆಧಾರದ ಮೇಲೆ ಒಬ್ರಿಗೊಬ್ರು ಸಹಕಾರ ನೀಡೋಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಮತ್ತು ಭಾರತದ ನಡುವೆ ಸಂಬಂಧ ಹಾಳಾಗ್ತಿರೋ ಹೊತ್ತಲ್ಲೇ ಭಾರತ ಚೀನಾ ಹತ್ರ ಆಗ್ತಿರೋದು ಸ್ಪಷ್ಟವಾಗ್ತಿದೆ. ಅಲ್ಲದೆ ನಮ್ಮ ವಿದೇಶಾಂಗ ಇಲಾಖೆ ಕೂಡ ಈ ಬಗ್ಗೆ ಹೇಳಿಕೆ ಪ್ರಕಟಿಸಿದೆ. ಭಾರತ ಮತ್ತು ಚೀನಾ ಸ್ವತಂತ್ರವಾಗಿ ತಮ್ಮದೇ ಸ್ವಂತ ನಿರ್ಧಾರಗಳನ್ನ ಮಾಡುತ್ತವೆ. ಹಾಗೆ ಉಭಯ ದೇಶಗಳ ಸಂಬಂಧ ಬೇರೆ ಯಾವುದೇ ಮೂರನೇ ದೇಶದ ಪ್ರಭಾವಕ್ಕೆ ಒಳಗಾಗಬಾರದು. ದ್ವಿಪಕ್ಷೀಯ ಸಂಬಂಧ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳನ್ನ ಒಟ್ಟಿಗೆ ಪರಿಹರಿಸೋಕೆ ಉಭಯ ನಾಯಕರು ಒಪ್ಪಿದ್ದಾರೆ. ಎರಡೂ ದೇಶಗಳು ಇನ್ಮುಂದೆ ಅಭಿವೃದ್ಧಿ ಪಾಲುದಾರರಾಗೇ ಇರ್ತೀವಿ ಹೊರತು ಪ್ರತಿಸ್ಪರ್ಧಿಗಳಾಗಿ ಇರಲ್ಲ. ಮನಸ್ತಾಪಗಳು ಪುನಃ ವಿವಾದವಾಗಿ ಬದಲಾಗೋಕೆ ಬಿಡಲ್ಲ. ವ್ಯಾಪಾರ ಮತ್ತು ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಒಟ್ಟಿಗೆ ಕೆಲಸ ಮಾಡಲು ಇಬ್ರೂ ನಾಯಕರು ಒಪ್ಕೊಂಡಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸಂಸ್ಥೆಗಳಲ್ಲಿ ಸುಧಾರಣೆ, ಜಗತ್ತಲ್ಲಿ ಮಲ್ಟಿಪೋಲಾರ್ ಪವರ್ ಸೃಷ್ಟಿಗೆ ಉಭಯ ದೇಶಗಳು ಉತ್ತಮ ಮತ್ತು ಸ್ಥಿರವಾದ ಸಂಬಂಧ ಹೊಂದೋದು ತುಂಬಾನೇ ಮುಖ್ಯ. ಇನ್ನು ಗಡಿ ಸಮಸ್ಯೆಗೆ ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳ ಕೆಲಸಕ್ಕೆ ಇಬ್ಬರೂ ನಾಯಕರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಗಡಿಯಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡೋಕೆ ಒಪ್ಕೊಂಡಿದ್ದಾರೆ. ಭಾರತ ಮತ್ತು ಚೀನಾ ಪ್ರಜೆಗಳ ನಡುವಿನ ಸಂಪರ್ಕ ಹೆಚ್ಚಿಸೋಕು ಒಪ್ಪಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇದೇ ಮಾತುಕತೆ ವೇಳೆ 2026ರಲ್ಲಿ ಭಾರತ ಆಯೋಜಿಸೋ ಬ್ರಿಕ್ಸ್ ಶೃಂಗಸಭೆಗೆ ಪ್ರಧಾನಿ ಮೋದಿ ಕ್ಸಿ ಜಿನ್ಪಿಂಗ್ರಿಗೆ ಇನ್ವೈಟ್ ಮಾಡಿದ್ದಾರೆ ಅಂತಲೂ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನು ಪ್ರಧಾನಿ ಮೋದಿ ಚೀನಾ ಭೇಟಿ ವೇಳೆ ಮಯನ್ಮಾರ್ ಸೇನಾ ಮುಖ್ಯಸ್ಥ ಮಿನ್ ಆಂಗ್ ಹ್ಯಾಂಗ್ಲರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಗೆ ಈಜಿಪ್ಟ್ ಪ್ರಧಾನಿ ಮುಸ್ತಫಾ ಮೆಡ್ಬೋಲಿ ಜೊತೆನೂ ಡಿಸ್ಕಸ್ ಮಾಡಿದ್ದಾರೆ. ಇವೆಲ್ಲ ಆದ್ಮೇಲೆ ಎಸ್ಸಿಒ ಶೃಂಗಸಭೆಯ ಅಫಿಷಿಯಲ್ ರಿಸೆಪ್ಷನ್ನಲ್ಲಿ ಮೋದಿ ಭಾಗಿಯಾಗಿದ್ದಾರೆ. ಈ ವೇಳೆ ಕ್ಸಿ ಜಿನ್ಪಿಂಗ್ ಮತ್ತವರ ಪತ್ನಿ ಮೋದಿಯವರನ್ನ ಸ್ವಾಗತ ಮಾಡಿದ್ದಾರೆ. ಸೆಪ್ಟೆಂಬರ್ 1ರಂದು ಈ ಶೃಂಗಸಭೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಮೋದಿಯವರ ಚೀನಾ ಭೇಟಿಗೆ ಇದೀಗ ಕಾಂಗ್ರೆಸ್ನಿಂದ ಟೀಕೆ ವ್ಯಕ್ತವಾಗಿದೆ. ಭಾರತ ವಿರುದ್ಧ ಚೀನಾ ಅದೆಷ್ಟೇ ಪ್ರತಿಕೂಲದ ಕ್ರಮ ತೆಗೆದುಕೊಂಡ್ರೂ ಭಾರತ ಮಾತ್ರ ಚೀನಾ ವಿರುದ್ಧ ನಿಲ್ತಿಲ್ಲ ಅಂತ ಕಿಡಿಕಾರಿದೆ. ಗಲ್ವಾನ್ ಕಣಿವೆಯಲ್ಲಿ ಚೀನಾ ನಮ್ಮ 20 ಯೋಧರ ಪ್ರಾಣ ತೆಗೆದಿದೆ. ಆಪರೇಷನ್ ಸಿಂಧೂರ್ ವೇಳೆ ಚೀನಾ ಓಪನ್ ಆಗಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಿತ್ತು. ಭಾರತದ ಬಗ್ಗೆ ಪಾಕಿಸ್ತಾನಕ್ಕೆ ಲೈವ್ ಅಪ್ಡೇಟ್ಸ್ ನೀಡ್ತಿತ್ತು. ಚೀನಾ ಇಷ್ಟೊಂದು ನೀಚ ಕೆಲಸ ಮಾಡಿದ್ರು ನರೇಂದ್ರ ಮೋದಿ ಹೋಗಿ ಚೀನಾಧ್ಯಕ್ಷ ಕ್ಸಿ ಜಿನ್ಪಿಂಗ್ರ ಕೈ ಮಿಲಾಯಿಸಿ ಸ್ಮೈಲ್ ಕೊಟ್ಟು ಬಂದಿದ್ದಾರೆ ಅಂತ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ. ಇನ್ನು ಎಂದಿನಂತೆ ಈ ಸೀರಿಯಸ್ ಸಭೆಯಲ್ಲಿ ಪಾಕಿಸ್ತಾನ ಪ್ರಧಾನಿಯ ಪ್ರಹಸನ ಮತ್ತೆ ಕಂಡುಬಂದಿದೆ. ಈ ಹಿಂದೆ ಇದೇ ಎಸ್ಸಿಒ ಸಭೆ ವೇಳೆ ರಷ್ಯಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಮಾತುಕತೆ ನಡೆಸುವಾಗ ಸರಿಯಾಗಿ ಹೆಡ್ಫೋನ್ ಹಾಕೋಕೆ ಬಾರದೆ ಪಾಕ್ ಪ್ರಧಾನಿ ಒದ್ದಾಡಿದ್ರು. ಅದು ಭಾರೀ ಟ್ರೋಲ್ ಆಗಿತ್ತು. ಈಗ ಪುನಃ ಈ ಬಾರಿಯ ಶೃಂಗಸಭೆಯ ರಿಸೆಪ್ಷನ್ನಲ್ಲಿ ವೈರಲ್ ಆಗಿದ್ದಾರೆ. ಎದುರಲ್ಲೇ ನಡೆದುಕೊಂಡು ಹೋಗ್ತಿದ್ದ ಪುಟಿನ್ರನ್ನ ಮಾತನಾಡಿಸೋಕೆ ಹೋಗಿ ಶರೀಫ್ ಟ್ರೋಲ್ ಆಗಿದ್ದಾರೆ. ರಿಸೆಪ್ಷನ್ನಲ್ಲಿ ಜಾಗತಿಕ ನಾಯಕರ ಗ್ರೂಪ್ ಫೋಟೋ ಆದ್ಮೇಲೆ ಜಿನ್ಪಿಂಗ್ ಜೊತೆ ಪುಟಿನ್ ನಡ್ಕೊಂಡು ಹೋಗ್ತಿದ್ರು. ಆಗ ತಕ್ಷಣವೇ ಬೇರೆ ನಾಯಕರ ಮಧ್ಯೆ ನಿಂತಿದ್ದ ಶೆಹಬಾಜ್ ಶರೀಫ್ ಪುಟಿನ್ರನ್ನ ಮಾತನಾಡಿಸೋಕೆ ಬಾಯಿ ಕಳ್ಕೊಂಡು ಮುಂದೆ ಬಂದಿದ್ದಾರೆ. ಪುಟಿನ್ರನ್ನ ಮಾತನಾಡಿಸಿ ಬಿಡೋಣ ಅಂತ ಆಲ್ಮೋಸ್ಟ್ ಕೆಳಗೆ ಜಂಪ್ ಮಾಡೋ ತರ ಮಾಡಿದ್ರು. ಆದ್ರೆ ಪುಟಿನ್ ಅವರನ್ನ ಗಮನಿಸದೆ ಹೋದ ಕಾರಣ ಶರೀಫ್ ಅಲ್ಲೇ ನಿಂತ್ಕೊಂಡಿದ್ದಾರೆ. ಆಮೇಲೆ ಪುಟಿನ್ ಅವರತ್ತ ತಿರುಗಿದಾಗ ಶರೀಫ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಪುಟಿನ್ ಕೂಡ ಶೆಹಬಾಜ್ ಶರೀಫ್ಗೊಂದು ನಗೆ ಬೀರಿ ಮುಂದಕ್ಕೆ ಹೋಗಿದ್ದಾರೆ. ಈಗ ಇದು ಫುಲ್ ಟ್ರೋಲ್ ಆಗ್ತಿದೆ. ಇನ್ನು ಮೋದಿ ಚೀನಾಗೆ ಭೇಟಿ ಕೊಡ್ತಿದ್ದಂತೆ ಭಾರತಕ್ಕೆ ಚೀನಾ ಕಡೆಯಿಂದ ಬೆಂಬಲ ಜಾಸ್ತಿಯಾಗಿದೆ. ಚೀನಾದ ಖ್ಯಾತ ಜಿಯೋಪಾಲಿಟಿಕ್ಸ್ ಎಕ್ಸ್ಪರ್ಟ್ ಐನರ್ ಟ್ಯಾಂಗೆನ್ ಅನ್ನೋರು ಭಾರತಕ್ಕೆ 50% ಟ್ಯಾರಿಫ್ ಹೇರಿರೋದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧ ಕಿಡಿಕಾರಿದ್ದಾರೆ.
ಇಂಥ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾಗೆ ಭೇಟಿ ನೀಡಿರುವುದು ತುಂಬಾ ಮಹತ್ವದ್ದಾಗಿದೆ. ಇದು ಅಮೆರಿಕಾಗೆ ಬಹಳ ಸ್ಟ್ರಾಂಗ್ ಆಗಿರೋ ಸಂದೇಶ ರವಾನಿಸುತ್ತೆ ಅಂದಿದ್ದಾರೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಪೆಂಗ್ವಿನ್ಗಳನ್ನು ಬಿಡದೆ 180 ದೇಶಗಳ ಮೇಲೆ ಟ್ಯಾರಿಫ್ ಹಾಕಿದ್ದಾರೆ. ಶಾಲೆಯಲ್ಲಿ ಪುಂಡ ಹುಡುಗ ಬೇರೆಯವರ ಲಂಚ್ ಬಾಕ್ಸ್ ಕಿತ್ಕೊಳ್ಳೋ ಹಾಗೆ ಟ್ರಂಪ್ ಟ್ಯಾರಿಫ್ ಹಾಕಿ ಎಲ್ಲರಿಂದ ಹಣ ವಸೂಲಿ ಮಾಡ್ತಿದ್ದಾರೆ. ಇದರ ವಿರುದ್ಧ ನಿಲ್ಲೋಕೆ ಭಾರತದ ಬಳಿ ಈಗಲೂ ಅವಕಾಶವಿದೆ. ಭಾರತ ಸದಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮತ್ತು ಬ್ರಿಕ್ಸ್ ಕೂಟವನ್ನ ಬ್ಯಾಲೆನ್ಸ್ ಮಾಡ್ತಾ ಬಂದಿದೆ. ಭಾರತ ದೊಡ್ಡ ಮಾರ್ಕೆಟ್ ಮತ್ತು ಲೇಬರ್ ಫೋರ್ಸ್ ಹೊಂದಿದೆ. ಇಂಥದ್ದೊಂದು ದೇಶವನ್ನ ಶಕ್ತಿಶಾಲಿ ಅಲ್ಲ ಅಂತ ಪರಿಗಣಿಸೋದು, ಅದಕ್ಕೆ ಪ್ರಾಮುಖ್ಯತೆ ಕೊಡದೇ ಇರೋದು ಬುದ್ಧಿವಂತಿಕೆ ಅಲ್ಲ ಅಂತ ಟ್ರಂಪ್ ತಲೆಗೆ ಕುಟುಕಿದ್ದಾರೆ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ಮೈಸೂರು ದಸರಾ ಉದ್ಘಾಟನೆ ಮಾಡೋ ವಿವಾದಕ್ಕೀಗ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಾಂಧರು ಮಾತ್ರ ಬಾನು ಮುಷ್ತಾಕ್ ಹೆಸರನ್ನ ವಿರೋಧಿಸ್ತಾರೆ ಅಂದಿದ್ದಾರೆ. ಅಲ್ಲದೆ ಕನ್ನಡಾಂಬೆ ಬಗ್ಗೆ ಬಾನು ಮುಷ್ತಾಕ್ ನೀಡಿರೋ ಹಳೆ ಹೇಳಿಕೆಗೂ ಇದಕ್ಕೂ ಏನ್ ಸಂಬಂಧ? ಬಿಜೆಪಿಯವರು ಕುಂಟು ನೆಪ ಹುಡುಕ್ತಿದ್ದಾರೆ. ಯಾವತ್ತೋ ಏನೋ ಹೇಳಿದ್ದಾರೆ ಅಂತೇಳಿ ಅದನ್ನ ಇಲ್ಲಿಗೆ ಲಿಂಕ್ ಮಾಡೋದು ಸರಿಯಿಲ್ಲ. ಬೆರಳೆಣಿಕೆ ಮಂದಿಗೆ ಮಾತ್ರ ಬೂಕರ್ ಪ್ರಶಸ್ತಿ ಬಂದಿದೆ. ನಾನೇ ಅವರ ಹೆಸರನ್ನ ಆಯ್ಕೆ ಮಾಡಿದ್ದೇನೆ. ದಸರಾ ಒಂದು ಸಾಂಸ್ಕೃತಿಕ ಧರ್ಮಾತೀತವಾದ ಹಬ್ಬ. ಇದು ಎಲ್ಲಾ ಜಾತಿ ಧರ್ಮಕ್ಕೆ ಸೇರಿದ್ದು. ನಿಸಾರ್ ಅಹಮದ್ ಕೂಡ ದಸರಾ ಉದ್ಘಾಟನೆ ಮಾಡಿದ್ದಾರೆ. ಟಿಪ್ಪು ಹೈದರಾಲಿ ಕೂಡ ದಸರಾ ನಡೆಸಿದ್ದಾರೆ. ದಿವಾನ್ ಮಿರ್ಜಾ ಇಸ್ಮಾಯಿಲ್ ದಸರಾ ನಡೆಸಿದ್ದಾರೆ. ಹೀಗಾಗಿ ಇದಕ್ಕೆ ಧರ್ಮದ ಲೇಪನ ಬಳಿಯೋದು ಸರಿಯಲ್ಲ ಅಂದಿದ್ದಾರೆ. ಇನ್ನೊಂದ್ ಕಡೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನೋ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮೈಸೂರು ಒಡೆಯರ್ ವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಮಾತನಾಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು. ಚಾಮುಂಡಿ ಹಿಂದೂ ದೇವ್ರು, ಯದುವಂಶಕ್ಕೆ ಮನೆ ದೇವ್ರು. ಚಾಮುಂಡಿ ದೇವಿ ಯದುವಂಶಕ್ಕೆ ಧಾರ್ಮಿಕ ತಾಯಿ ಇದ್ದಂತೆ. ಈ ಬಗ್ಗೆ ರಾಜಕಾರಣಿಗಳು ಏನ್ ಬೇಕಾದ್ರೂ ಹೇಳಿ, ಅವರು ಹೇಳಿದ ತಕ್ಷಣ ಹಾಗೆ ಆಗಲ್ಲ. ಆದ್ರೆ ಚಾಮುಂಡಿ ದೇವಸ್ಥಾನವನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ದಕ್ಕೆ ಬೇಸರವಿದೆ ಅಂದಿದ್ದಾರೆ. ಜೊತೆಗೆ ದಸರಾ ಉದ್ಘಾಟಕರ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಏನೂ ಇಲ್ಲ ಅಂದಿದ್ದಾರೆ. ಇನ್ನು ಬುರುಡೆ ಫೈಲ್ಸ್ ಕೇಸ್ನಲ್ಲಿ ಮತ್ತಷ್ಟು ಹೊಸ ಬೆಳವಣಿಗೆಗಳಾಗಿವೆ. ಆರೋಪಿ ಚಿನ್ನಯ್ಯನ ಹಿಂದಿರೋ ಬುರುಡೆ ಗ್ಯಾಂಗ್ನ ವಿಷಯ ಇನ್ನಷ್ಟು ಗೊತ್ತಾಗಿದೆ. ಶ್ರೀ ಕ್ಷೇತ್ರದಿಂದ ಬೆಂಗಳೂರಿನ ಜಾಡು ಹಿಡಿದು ಬಂದಿದ್ದ ಎಸ್ಐಟಿ 2ನೇ ದಿನ ಕೂಡ ಶೋಧ ನಡೆಸಿದೆ. ಶನಿವಾರವಷ್ಟೇ ಪೀಣ್ಯದಲ್ಲಿರುವ ಜಯಂತ್ ಟಿ ಮನೆಯಲ್ಲೂ ಚಿನ್ನಯ್ಯನ ಸಮ್ಮುಖದಲ್ಲೇ ಸ್ಥಳ ಮಹಜರು ಮಾಡಲಾಗಿತ್ತು. ಇದೀಗ ತನಿಖೆ ತೀವ್ರಗೊಳಿಸಿ ಎಸ್ಐಟಿಗೆ ಬೆಂಗಳೂರಿನ ಬಿಕೆ ಬಡಾವಣೆಯಲ್ಲಿರೋ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಾಹಿತಿ ಸಿಕ್ಕಿದೆ. ಈ ಬುರುಡೆ ಕಥೆ ಕಟ್ಟೋದಕ್ಕೂ ಮುನ್ನ ಬೆಂಗಳೂರಿನಲ್ಲೇ ಈ ತಂಡ ದೊಡ್ಡ ತಂತ್ರ ರೂಪಿಸಿರೋದು ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್, ಸುಜಾತಾ ಭಟ್, ಚಿನ್ನಯ್ಯ ಸೇರಿ 5 ತಂತ್ರ ರೂಪಿಸಿರೋದು ಗೊತ್ತಾಗಿದೆ. ಬುರುಡೆ ಇಟ್ಕೊಂಡು ಸಂಚು ರೂಪಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ಈ ಪ್ಲಾನ್ ಮಾಡಿರೋ ಸರ್ವಿಸ್ ಅಪಾರ್ಟ್ಮೆಂಟ್ ಇಂಚಿಂಚು ಶೋಧ ಮಾಡಲಾಗಿದೆ. ಯಾರ ಹೆಸರಲ್ಲಿ ಯಾವಾಗ ರೂಮ್ ಬುಕಿಂಗ್ ಆಗ್ತಿತ್ತು, ಎಷ್ಟು ಜನ ರೂಮ್ಗೆ ಬರ್ತಿದ್ರು, ಎಷ್ಟು ಬಾರಿ ಬುಕ್ ಆಗಿದೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೆಸಲಾಗಿದೆ. ಅಲ್ಲದೆ ಈ ಪ್ಲಾನ್ ಮಾಡೋಕ್ಕೂ ಮುನ್ನ ಅಂದ್ರೆ 4-5 ತಿಂಗಳ ಹಿಂದೆ ಲಾಡ್ಜಲ್ಲೂ ಕೂಡ ಈ ತಂಡ ಉಳಿದುಕೊಂಡಿರೋದು ಗೊತ್ತಾಗಿದೆ. ಹೀಗಾಗಿ ವಿದ್ಯಾರಣ್ಯಪುರದಲ್ಲಿರೋ ಲಾಡ್ಜ್ನಲ್ಲೂ ಎಸ್ಐಟಿ ಮಹಜರು ನಡೆಸಿದೆ. ಎಸ್ಪಿ ಸೈಮನ್ ನೇತೃತ್ವದಲ್ಲಿ 20 ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ಸ್ಥಳ ಮಹಜರು ನಡೆಸಲಾಗಿದೆ. ಇನ್ನು ಈ ಕೇಸ್ನಲ್ಲಿ ಚಿನ್ನಯ್ಯ ಡಬಲ್ ಗೇಮ್ ಆಡ್ತಿದ್ದಾನೆ, ತನಿಖೆಯ ಹಾದಿ ತಪ್ಪಿಸ್ತಿದ್ದಾನೆ ಅಂತ ಜಯಂತ್ ಟಿ ಹೇಳಿದ್ದಾರೆ. ನಮ್ಮ ಸೌಜನ್ಯ ಹೋರಾಟದ ದಾರಿ ತಪ್ಪಿಲ್ಲ. ಚಿನ್ನಯ್ಯ ಈಗ ಸುಳ್ಳು ಹೇಳಿ ಬಚಾವಾಗಲು ಪ್ರಯತ್ನ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಈ ಕೇಸ್ನಲ್ಲಿ ಆತ ಪಾರಾಗೋದಿಲ್ಲ. ಎಲ್ಲೋ ಯಾರೋ ಕರೆ ಮಾಡಿ ದಾರಿ ತಪ್ಪಿಸಿದ್ದಾರೆ. ಬುರುಡೆ ಹೊರಗೆ ಬಂದ್ರೆ ನಿನಗೆ ಜೈಲೇ ಗತಿ ಎಂದು ಯಾರೋ ಭಯಪಡಿಸಿದ್ದಾರೆ. ನಿಜವಾದ ಜಾಗವನ್ನ ತೋರಿಸದೆ ಸುಳ್ಳು ಜಾಗವನ್ನ ತೋರಿಸ್ತಿದ್ದಾನೆ. ಇಷ್ಟು ದಿನಗಳ ಕಾಲ ನಡೆದ ಘಟನೆ ಎಲ್ಲವೂ ಸುಳ್ಳ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಇಬ್ಬರು ಸ್ವಾಮೀಜಿಯ ಬಳಿ ತೆರಳಿ ಮಾತುಕತೆ ಮಾಡಲಾಗಿತ್ತು. ಸ್ವಾಮೀಜಿ ಯಾರು ಅಂತ ಕೆಲವರಿಗೆ ಗೊತ್ತಾಗಿರ್ಬೋದು, ನಾನು ಹೇಳಲ್ಲ. ಸ್ವಾಮೀಜಿ ಮುಂದೆ ಚಿನ್ನಯ್ಯ 1.5 ಗಂಟೆ ಮಾತನಾಡಿದ್ದಾನೆ. ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಸ್ವಾಮೀಜಿ ಬಳಿ ತೆರಳಿದ್ದಾರೆ. ನನಗೆ ಮೊದಲೇ ಕಮ್ಯುನಿಸ್ಟ್ ಎಂಬ ಹಣೆಪಟ್ಟಿದೆ, ಹಾಗಾಗಿ ನಾನು ದೂರ ಉಳ್ಕೊಂಡೆ ಅಂದಿದ್ದಾರೆ. ಇನ್ನು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಹೋರಾಟ ತೀವ್ರಗೊಳಿಸಿದೆ. ಈ ಕೇಸನ್ನ ಎನ್ಐಗೆ ನೀಡಬೇಕು ಅಂತ ಒತ್ತಾಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸೆಪ್ಟೆಂಬರ್ 1ಕ್ಕೆ ಅಭಿಯಾನ ನಡೆಸಲು ಬಿಜೆಪಿ ಮುಂದಾಗಿದೆ. ಇನ್ನು ಇತ್ತ ಜೆಡಿಎಸ್ ಕೂಡ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಖಂಡಿಸಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮ ಸತ್ಯ ಯಾತ್ರೆ ಕೈಗೊಂಡಿತ್ತು. ಹಾಸನದಿಂದ ಈ ಸತ್ಯಯಾತ್ರೆ ಶುರುವಾಗಿತ್ತು. ಈಗ ಆ ತಂಡ ಕ್ಷೇತ್ರ ತಲುಪಿದೆ. ಇನ್ನು ಎಸ್ಐಟಿ ತನಿಖೆ ಎದುರಿಸಿರೋ ಸುಜಾತಾ ಭಟ್ ರಿಯಾಕ್ಟ್ ಮಾಡಿದ್ದಾರೆ. ಅವರೇ ನನ್ನನ್ನ ದಿಲ್ಲಿಗೆ ಕರ್ಕೊಂಡು ಹೋಗಿದ್ರು, ಚಿನ್ನಯ್ಯನನ್ನ ಬಾಡಿಗಾರ್ಡ್ ಅಂತ ಪರಿಚಯಿಸಿದ್ರು ಅಂತ ಹೇಳಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಯನ್ನ ನಾನು ಎಸ್ಐಟಿ ಮುಂದೆ ಹೇಳಿದ್ದೇನೆ ಅಂದಿದ್ದಾರೆ. ಆದ್ರೆ ಯಾರು ಅಂತ ಸ್ಪಷ್ಟವಾಗಿ ಅವರ ಹೆಸರನ್ನ ಸುಜಾತಾ ಭಟ್ ಅವರು ಬಾಯ್ಬಿಟ್ಟಿಲ್ಲ. ಇತ್ತ ಈ ಕೇಸ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ತನಿಖೆಗೆ ಎನ್ಐಎ ಅಗತ್ಯವಿಲ್ಲ, ಎಸ್ಐಟಿ ತನಿಖೆ ಮಾಡ್ತಿದೆ ಅಂದಿದ್ದಾರೆ.
ಎಸ್ಐಟಿ ಯಾವಾಗ ತನಿಖಾ ವರದಿ ಕೊಡುತ್ತೋ ಗೊತ್ತಿಲ್ಲ. ನಾವೇನು ಈ ಕೇಸ್ನಲ್ಲಿ ಹಸ್ತಕ್ಷೇಪ ಮಾಡ್ತಿಲ್ಲ. ಎಸ್ಐಟಿ ತಂಡಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಿಗೆ ಖರ್ಚು ಮಾಡಿರೋ ಹಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಮಾಹಿತಿ ನೀಡಿದ್ದಾರೆ. ಹರಿಹರ ಶಾಸಕ ಬಿಪಿ ಹರೀಶ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದ ನಂತರ ಸುಮಾರು 95,450 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅಂದಿದ್ದಾರೆ. ಆಗಸ್ಟ್ 1ರವರೆಗೆ ಸರ್ಕಾರ 49,080 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡಿದೆ. ಜೊತೆಗೆ 21,213 ಕೋಟಿ ರೂಪಾಯಿಯನ್ನ ಗೃಹಜ್ಯೋತಿಗೆ, 9,982 ಕೋಟಿ ರೂಪಾಯಿ ಹಣವನ್ನ ಶಕ್ತಿ ಯೋಜನೆಗೆ, 14,655 ಕೋಟಿ ರೂಪಾಯಿ ಹಣವನ್ನ ಅನ್ನಭಾಗ್ಯ ಸ್ಕೀಮ್ಗೆ ಮತ್ತು 520 ಕೋಟಿ ರೂಪಾಯಿ ಹಣವನ್ನ ಯುವ ನಿಧಿ ಸ್ಕೀಮ್ಗೆ ಖರ್ಚು ಮಾಡಿದೆ ಅಂದಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯಿಂದ 1.23 ಕೋಟಿ ಜನ ಲಾಭ ಪಡೆಯುತ್ತಿದ್ದಾರೆ. ಗೃಹಜ್ಯೋತಿ ಯೋಜನೆ ಮೂಲಕ 1.61 ಕೋಟಿ ಕುಟುಂಬಗಳು ಉಚಿತ ವಿದ್ಯುತ್ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ಹಾಗೇನೆ ಅನ್ನಭಾಗ್ಯ ಯೋಜನೆಯಿಂದ 4.43 ಕೋಟಿ ಫಲಾನುಭವಿಗಳು ಲಾಭ ಪಡೆಯುತ್ತಿದ್ದಾರೆ ಮತ್ತು 2.41 ಲಕ್ಷ ನಿರುದ್ಯೋಗಿ ಯುವಕರು ಯುವ ನಿಧಿ ಯೋಜನೆಯಿಂದ ಪ್ರಯೋಜನ ಮಾಡಿಕೊಂಡಿದ್ದಾರೆ. ಜೊತೆಗೆ ಶಕ್ತಿ ಸ್ಕೀಮ್ನಡಿ 4 ಸಾರಿಗೆ ನಿಗಮಗಳು ಸುಮಾರು 500 ಕೋಟಿ ಉಚಿತ ಟಿಕೆಟ್ ಹಂಚಿಕೆ ಮಾಡಿವೆ ಅಂತ ಸಿಎಂ ಹೇಳಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರೋ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಆಸ್ತಿ ಖರೀದಿ ನೋಂದಣಿ ಶುಲ್ಕವನ್ನ ಡಬಲ್ ಮಾಡಿದೆ. ನೋಂದಣಿ ಶುಲ್ಕ 1% ರಿಂದ 2% ಏರಿಕೆಯಾಗಿದೆ. ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಈವರೆಗೂ ನಿವೇಶನ, ಭೂಮಿ, ಫ್ಲಾಟ್, ಮನೆ ಸೇರಿದಂತೆ ಸ್ಥಿರಾಸ್ತಿ ಖರೀದಿ ವೇಳೆ 1% ನೋಂದಣಿ ಶುಲ್ಕ ಹಾಗೂ 5.6% ಮುದ್ರಾಂಕ ಶುಲ್ಕ ಸೇರಿ 6.6% ಶುಲ್ಕ ಇದು. ಸದ್ಯದ ದರ ಏರಿಕೆಯಿಂದ ಒಟ್ಟು 7.6% ಶುಲ್ಕ ಕಟ್ಟಬೇಕಾಗಲಿದೆ. ಹೊಸ ಶುಲ್ಕವು ಆಗಸ್ಟ್ 31ರಿಂದಲೇ ಜಾರಿಯಾಗಲಿದೆ. ಪೋರ್ಟಲ್ ಮೂಲಕವೇ ಹೆಚ್ಚುವರಿ ಶುಲ್ಕ ಪಾವತಿಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆಯುಕ್ತ ಮುಲೈ ಮುಗಿಲನ್ ತಿಳಿಸಿದ್ದಾರೆ. ಇನ್ನು ಅನ್ಯ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲೇ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಕಡಿಮೆ ಇದೆ ಅಂತ ಸರ್ಕಾರ ತನ್ನ ನಿಲುವನ್ನ ಸಮರ್ಥಿಸಿಕೊಂಡಿದೆ. ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರವಾಗಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಡಿಕೆಶಿ ಒಂದು ಕಾಲು ಬಿಜೆಪಿಯಲ್ಲಿಟ್ಟಿದ್ದಾರೆ. ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆ ದಿಲ್ಲಿಲಿ ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಡೆಸಿದ್ದಾರೆ. ಸುಮಾರು 60ರಿಂದ 70 ಶಾಸಕರನ್ನ ಬಿಜೆಪಿಗೆ ತಂದು ನಮಸ್ತೆ ಸದಾ ವತ್ಸಲೆ ಅಂತ ಹೇಳೋ ಯೋಜನೆಯನ್ನ ಡಿಕೆ ಶಿವಕುಮಾರ್ ಹಾಕೊಂಡಿದ್ರು. ಆದ್ರೆ ಶಾಸಕರ ಬೆಂಬಲ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಅವರು ಮುಂದುವರಿಲಿಲ್ಲ ಅಂತ ಹೇಳಿದ್ದಾರೆ. ಯತ್ನಾಳ್ರ ಈ ಹೇಳಿಕೆಗೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಸಗಣಿ ಮೇಲೆ ಕಲ್ಲು ಹಾಕೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಭಾರತದ ವೈಸ್ ಚೀಫ್ ಆಫ್ ಏರ್ ಸ್ಟಾಫ್ ನರ್ಮದೇಶ್ವರ್ ತಿವಾರಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ ಟಾರ್ಗೆಟೆಡ್ ಲೊಕೇಶನ್ಗಳ ಮೇಲೆ 50ಕ್ಕೂ ಕಡಿಮೆ ಶಸ್ತ್ರಾಸ್ತ್ರಗಳನ್ನ ಮಾತ್ರ ಬಳಸಿದ್ವಿ ಅಷ್ಟೇ. ಇಷ್ಟಕ್ಕೇನೆ ಪಾಕಿಸ್ತಾನ ನಮ್ಮ ಬಳಿ ಬಂದು ಯುದ್ಧ ನಿಲ್ಸೋಕೆ ಮನವಿ ಮಾಡಿಕೊಳ್ತು ಅಂತ ಹೇಳಿದ್ದಾರೆ. ಮೇ 10ರೊಳಗನೆ ಪಾಕಿಸ್ತಾನ ಭಾರತ ಮುಂದೆ ಮಂಡಿಯುತ್ತು. ಸಂಪೂರ್ಣ ಕಂಟ್ರೋಲ್ ನಮ್ಮ ಕೈಗೆ ಸಿಕ್ತು ಅಂತ ಹೇಳಿದ್ದಾರೆ. ಇನ್ನು ಭಾರತ ಸೇನೆಯ ನಾರ್ದರ್ನ್ ಕಮಾಂಡ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಹೊಸ ವಿಡಿಯೋ ರಿಲೀಸ್ ಮಾಡಿದೆ. ನಾರ್ದರ್ನ್ ಕಮಾಂಡ್ನ ಅಫಿಷಿಯಲ್ ಚಾನೆಲ್ಗೆ ಹೋಗಿ ನೀವು ಅದನ್ನ ನೋಡಬಹುದು. ಏರ್ ಇಂಡಿಯಾ ವಿಮಾನ ಮತ್ತೆ ಸುದ್ದಿಯಾಗಿದೆ. ದಿಲ್ಲಿಯಿಂದ ಇಂದೋರ್ಗೆ ಪ್ರಯಾಣ ಬೆಳೆಸಿದ್ದ ಏರ್ ಇಂಡಿಯಾದ A320 ನಿಯೋ ಏರ್ಕ್ರಾಫ್ಟ್ನ ಬಲ ಇಂಜಿನ್ನಲ್ಲಿ ಫೈರ್ ಇಂಡಿಕೇಶನ್ ಅಲರ್ಟ್ ಬಂದಿದೆ. ಕೂಡಲೇ ಎಚ್ಚೆತ್ತ ಪೈಲಟ್ ಟೇಕ್ ಆಫ್ ಆದ 30 ನಿಮಿಷಗಳಲ್ಲಿ ವಿಮಾನವನ್ನ ಪುನಃ ದಿಲ್ಲಿ ಏರ್ಪೋರ್ಟ್ನಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿದ್ದಾರೆ. ಈ ಬಗ್ಗೆ ಏರ್ ಇಂಡಿಯಾ ಕೂಡ ರಿಯಾಕ್ಟ್ ಮಾಡಿದೆ. ವಿಮಾನದ ಒಂದು ಎಂಜಿನ್ ಶಟ್ ಡೌನ್ ಆಗಿತ್ತು. ಭಾನುವಾರ ಬೆಳಗ್ಗೆ 6:15ರ ಹೊತ್ತಿಗೆ ದಿಲ್ಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ವಿಮಾನದಲ್ಲಿ 90 ಜನ ಪ್ರಯಾಣಿಕರಿದ್ರು. ಸದ್ಯ ವಿಮಾನವನ್ನ ಪರೀಕ್ಷೆ ಮಾಡಲಾಗ್ತಿದೆ ಅಂತ ಹೇಳಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳಿಂದ ಉಗ್ರ ನಿಗ್ರಹ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಇದೀಗ 2 ಸ್ಥಳೀಯ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ತಾರಿಕ್ ಶೇಖ್ ಮತ್ತು ರಿಯಾಜ್ ಅಹಮದ್ ಅಂತ ಗುರುತಿಸಲಾಗಿದೆ. ಪೂಂಚ್ ಜಿಲ್ಲೆಯ ಮಂಡಿ ಸೆಕ್ಟರ್ನಲ್ಲಿ ಈ ಉಗ್ರ ಹುಳುಗಳನ್ನ ಹಿಡಿಯಲಾಗಿದೆ. ಬಂಧಿತ ಉಗ್ರರಿಂದ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಿಂದಾಗಿ ಮತ್ತೊಂದು ದೊಡ್ಡ ದುರಂತ ಸಂಭವಿಸಿದೆ. ಪಿತೋರ್ಘರ್ ಅನ್ನೋ ಕಡೆ ಭೂಕುಸಿತ ಉಂಟಾಗಿದೆ. ಪರಿಣಾಮ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ 19 ಕಾರ್ಮಿಕರು ಟನಲ್ ಒಳಗೆ ಸಿಲುಕಿಕೊಂಡಿದ್ದಾರೆ. ಸದ್ಯ ಕಾರ್ಮಿಕರಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ಭೂಕುಸಿತದಿಂದ ದೊಡ್ಡ ಬಂಡೆಗಳು ಟನಲ್ ಮುಂಭಾಗವನ್ನ ಬ್ಲಾಕ್ ಮಾಡಿವೆ. ಸದ್ಯ ಎಲ್ಲ ಅವಶೇಷವನ್ನ ತೆಗೆಯೋ ಕೆಲಸ ನಡೆಯುತ್ತಿದೆ. ಇನ್ನೊಂದ್ ಕಡೆ ಭೂಕುಸಿತದಿಂದ ಇದೇ ಉತ್ತರಾಖಂಡ್ನ ಜ್ಯೋತಿರ್ಮಠ ಮತ್ತು ಮಲಾರಿ ಹೈವೇ ಕೊಚ್ಚಿ ಹೋಗಿದೆ. ಹೀಗಾಗಿ ಅನೇಕ ಗ್ರಾಮಗಳ ಸಂಪರ್ಕ ಕಟ್ ಆಗಿದೆ. ಹಾಗೇನೆ ಬದ್ರಿನಾಥ್ ಹೈವೇ ಕೂಡ ಸುಮಾರು 5 ಕಡೆ ಬ್ಲಾಕ್ ಆಗಿದೆ. ಇನ್ನು ಈಶಾನ್ಯ ರಾಜ್ಯ ಮಿಜೋರಾಂನಲ್ಲಿ ನಿರ್ಮಾಣವಾಗಿರೋ ಸುಮಾರು 51 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ಸೆಪ್ಟೆಂಬರ್ 13ಕ್ಕೆ ಈ ರೈಲ್ವೆ ಲೈನ್ ಅನ್ನ ಪಿಎಂ ಮೋದಿ
ಉದ್ಘಾಟಿಸಲಿದ್ದಾರೆ. ಈ ರೈಲ್ವೆ ಲೈನ್ ಬೈರಾಬಿ ಮತ್ತು ಸೈರಂಗನ್ನ ಕನೆಕ್ಟ್ ಮಾಡಲಿದೆ. ಈ ಮೂಲಕ ಮೊದಲ ಬಾರಿಗೆ ಮಿಜೋರಾಂ ರಾಜಧಾನಿ ಐಜ್ವಾಲ್ ದೇಶದ ರೈಲ್ವೆ ಮ್ಯಾಪ್ಗೆ ಸೇರ್ಪಡೆಗೊಳ್ಳಲಿದೆ. ಈ ಲೈನ್ ಮಿಜೋರಾಂ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಕೂಡ ನೀಡಲಿದೆ. ಜೊತೆಗೆ ಪ್ರಯಾಣದ ಸಮಯವನ್ನ ಗಣನೀಯವಾಗಿ ಕಡಿಮೆ ಮಾಡಲಿದೆ. ಈ ರೈಲ್ವೆ ಲೈನ್ ಉದ್ದಕ್ಕೂ ಸುಮಾರು 45 ಟನಲ್ಗಳು, ಮೇಜರ್ ಮತ್ತು ಮೈನರ್ ಬ್ರಿಡ್ಜ್ ಸೇರಿ ಸುಮಾರು 153 ಬ್ರಿಡ್ಜ್ಗಳು ನಿರ್ಮಾಣವಾಗಿವೆ. ಇನ್ನು ಈ ರೈಲ್ವೆ ಲೈನ್ನ ಬ್ರಿಡ್ಜ್ ನಂಬರ್ 196 ಸುಮಾರು 114 ಮೀಟರ್ ಅಂದ್ರೆ ದಿಲ್ಲಿಯ ಕುತುಬ್ ಮಿನಾರ್ಗಿಂತ ಎತ್ತರವಿದೆ. ಜೊತೆಗೆ ಬ್ರಿಡ್ಜ್ ಬಿಟ್ಟು ರೈಲ್ವೆ ಲೈನ್ನಲ್ಲಿ ಓವರ್ ಬ್ರಿಡ್ಜ್ ಮತ್ತು ಅಂಡರ್ ಪಾಸ್ಗಳು ಕೂಡ ಇವೆ. ಈ ರೈಲ್ವೆ ಲೈನ್ ನಿರ್ಮಾಣಕ್ಕೆ ಅಂದಾಜು ಸುಮಾರು 8,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು ಜಾಗತಿಕ ಟೆಕ್ ದೈತ್ಯ ಇಂಟರ್ನ್ಯಾಷನಲ್ ಬಿಸಿನೆಸ್ ಮಷೀನ್ಸ್ ಕಾರ್ಪೊರೇಷನ್ ಅಥವಾ ಐಬಿಎಂ ದೊಡ್ಡ ಘೋಷಣೆ ಮಾಡಿದೆ. ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಲಾಂಚ್ ಮಾಡೋದಾಗಿ ಹೇಳಿದೆ. ಕಂಪನಿಯ ಹಿರಿಯ ಅಧಿಕಾರಿಯೊಬ್ಬರು ಈ ಮಾಹಿತಿಯನ್ನ ನೀಡಿದ್ದಾರೆ. ಅಮರಾವತಿಯಲ್ಲಿ 156 ಕ್ಯೂಬಿಟ್ ಹೆರೋನ್ ಕ್ವಾಂಟಮ್ ಪ್ರೊಸೆಸರ್ ಅನ್ನ ಇನ್ಸ್ಟಾಲ್ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಇದು ದೇಶದ ವಿಜ್ಞಾನಿಗಳಿಗೆ ಮತ್ತು ತಂತ್ರಜ್ಞರಿಗೆ ಹೆಲ್ಪ್ ಆಗಲಿದೆ. ಇನ್ನು ಆಂಧ್ರ ಸರ್ಕಾರ 2026ರ ವೇಳೆಗೆ ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯಾಲಿಯನ್ನ ಕೂಡ ಲಾಂಚ್ ಮಾಡಲಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈಶಾನ್ಯ ರಾಜ್ಯ ಮಣಿಪುರದ ತೌಬಾಲ್ನಲ್ಲಿ 2ನೇ ಮಹಾಯುದ್ಧ ಕಾಲಕ್ಕೂ ಹಿಂದಿನದು ಎನ್ನಲಾದ ಆರ್ಟಿಲರಿ ಶೆಲ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ಸುಮಾರು 45 ಕೆಜಿ ತೂಕದ ಶೆಲ್ ಅನ್ನ ಮಣಿಪುರದ ಸ್ಫೋಟಕ ನಿಷ್ಕ್ರಿಯ ದಳ ಯಶಸ್ವಿಯಾಗಿ ನಿಷ್ಕ್ರಿಯ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.